ಸ್ಥಳ. ವೈಕುಂಠಕ್ಕೆ ಯಾರು ಅಂತ ಕೇಳಿ ಶ್ರೀಮನ್ನಾರಾಯಣ ಅಂತ ಕೇಳಿದ್ದೇವೆ. ಸ್ವಲ್ಪ ಸುಮ್ಮನಿರಿ. ನಮಸ್ಕಾರ ಮಾಡುವವರಿಗೆಲ್ಲ ಅವಕಾಶ ಉಂಟು. ಯಾರು ಯಾರು ಬರ್ಲಿಲ್ಲ? ಇದು ನಮ್ಮ ಪ್ರಾರಬ್ಧ. ಏನು ಮಾಡಿ ಸಾಯ್ಬೇಕು. ನಾನು ಎದ್ದು ಬಂದ್ರೆ ನೋಡಿದೆ, ಯಾರು ಬರ್ಲಿಲ್ಲ. ಯಾರು ಬರ್ಲಿಲ್ಲ. ಬೇಡ, ನೀವಾದ್ರೂ ಬರ್ತೀರ ನೋಡಿದ್ರೆ ನೀವು ಬರ್ಲಿಲ್ಲ. ಯಾಕೆ ಕೇಳಿ, ಇದು ಕ್ಷೇತ್ರ ಯಾವುದು? ಇದು ವೈಕುಂಠ. ವೈಕುಂಠ ಹೌದು. ಹರಿಯ ದರ್ಶನಕ್ಕಾಗಿ 4 ದ್ವಾರ ಉಂಟು ಬರಲಿಕ್ಕೆ. ಆ 4 ದ್ವಾರಕ್ಕೆ ಸರಿಯಾಗಿ ಜಯ ವಿಜಯ ಬಲ ಪ್ರಬಲ ಚಂಡ ಪ್ರಚಂಡ ಭದ್ರ ಸುಭದ್ರ ಅನ್ನುವಂತಹ 8 ಜನ ಸರಿ ಇದ್ದಾರೆ 4 ಬಾಗಿಲಿಗೆ. ಹಾಗಿದ್ರೆ ನಾನು ವೈಕುಂಠದಲ್ಲೇ ಇದ್ದವ ಸ್ವಾಮಿ. ಯಾವ ಬಾಗ್ಲಲ್ಲಿ? ಯಾರು ಮಾತಾಡಿದ್ರೆ ನಿಮ್ಮನೆಗೆ ಎಷ್ಟು ಬಾಗಿಲಿದ್ರು ಒಂದು ವಾಸ್ತು ಬಾಗಿಲು ಅಂತ ಇರುವುದಿಲ್ವಾ? ಇದೆ ಇದೆ ಇದೆ. ಹಾಗಿದ್ರೆ ಆ ವಾಸ್ತು ಬಾಗಿಲಿಗೆ ಇತ್ತು ಜನವೇ ನಾವು ಪ್ರಧಾನ. ನೀವು ಪ್ರಧಾನ, ನಾವು ಪ್ರಧಾನ. ಹಾಗಾಗಿ ಆದ್ರೆ ಏನು ನಮ್ಮ ಗ್ರಾಚಾರ ಎಂತ ಇತ್ತು ನೋಡಿ ಇಲ್ಲದವರು ಈ ವಾಸ್ತು ಬಾಗಿಲಲ್ಲಿ ದೇವ್ರ ನೈವೇದ್ಯಕ್ಕೆ ಅನ್ನ ತಕೊಂಡು ಹೋಗುವಾಗ ಈ ವಾಸ್ತು ಬಾಗಿಲು ತಕೊಂಡು ಹೋಗುದಿಲ್ಲ. ಯಾಕೆ? ನಾ ತಿಂತೇನದು ಅಂತ ಹೆದರಿಕೆ. ನಾವು ತಿಂದದ್ದನ್ನ ದೇವ್ರು ತಿನ್ನಬಾರದು ಅಂತ. ಹಾಗಿತ್ತು ದೇವರಿಗಿಂತ ಮುಂದಿರುವವರು ನಾವು ಹೌದಲ್ವಾ? ಅದನ್ನು ಆಲೋಚನೆ ಮಾಡ್ಬೇಕು. ಇಲ್ಲಿ ಎಲ್ಲರೂ ಮಹಾವಿಷ್ಣುವೇ ದೊಡ್ಡದು ಅಂತ ತಿಳ್ಕೊಂಡಿದ್ದಾರೆ. ಮಹಾವಿಷ್ಣು ಜನವೇ ಅಲ್ಲ. ಅಂದ್ರೆ ಇಲ್ಲಿ ದೊಡ್ಡದೇ ಯಾರು? ಇಲ್ಲಿ ದೊಡ್ಡದು ನಾವೇ. ನನ್ನ ಹೆಸರು ಬೇಕು ನಿಮ್ಗೆ? ಹೆಸರು ಅಂತ? ನನ್ನ ಹೆಸರು ವಿಕ್ಸ್. ವಿಕ್ಸ್ ಯಾವ್ದು ಮಾಡಿ ಹೊಸ ಹೆಸರು? ಸ್ವಲ್ಪ ತಡೆದು ಹೇಳ್ತಾನೆ. ವಿಶ್ವಕ್ಷೇನ. ಒಂದೊಂದ್ಸಲ ನನ್ನ ಹೆಸರೇ ನನಗೆ ಹೇಳಲಿಕ್ಕೆ ಬಹಳ ತೊಂದರೆ ಆಗ್ತದೆ, ಕಷ್ಟ. ಅಂತ ಹೆಸರೆಲ್ಲ ಯಾಕೆ ಇಡ್ತಿರೋ ಗೊತ್ತಾಗುದಿಲ್ಲ ಸ್ವಾಮಿ. ಆ ವಿಷಯ ಬೇಡ ಬಿಡಿ. ಹಾಗಿದ್ರೆ ಇಲ್ಲ ನಾನು ಪ್ರಧಾನ. ಆಗ ನನಗೊಂದು ಆಸೆ ಉಂಟು. ಏನು? ಎಲ್ಲರೂ ಬಂದವರು ನನ್ನ ನೋಡಿ ನಾ ಬಿಟ್ಟರೆ ಮಾತ್ರ. ಅದು ಯಾವತ್ತೂ ಹಾಗೆ ಯಜಮಾನರದ್ದು ದರ್ಶನ ಮಾಡೋದು ಸುಲಭ. ಆ ಒಳಗು ಬಾಗಿಲಲ್ಲಿ ಇರ್ತಾನೆ ನೋಡಿ, ಅವನು ಸರಿ ಇಟ್ಕೊಂಡ್ರೆ ಮಾತ್ರ ಯಜಮಾನರು ಸಿಕ್ಬೋದು. ಯಜಮಾನರು ಸಿಕ್ಕೋದಿಲ್ಲ. ಹೌದು. ಹಾಗೆ ನಾನು ಒಂದು ಜನ ಆಗ್ಬೇಕು ಅಂತ ಆಲೋಚನೆ ಮಾಡಿದೆ. ಜನ ಆಗುದಂದ್ರೆ ಹಾಗೀಗ ಆಗಬಾರ್ದು. ಪ್ರಚಾರ ಇರ್ಬೇಕು. ಪ್ರಚಾರ ಮಾಡ್ಬೇಕು ಅಂದ್ರೆ ಏನಾದ್ರು ಮಾಡ್ಬೇಕು. ಯಾವ್ದಾದ್ರು ದೊಡ್ಡ ಜನರ ಮೈ ಮೇಲೆ ಬೀಳ್ಬೇಕು. ನೀವು ಸಾಧನೆ ಮಾಡ್ಬೇಕು. ಹೌದು, ಯಾವ್ದಾದ್ರು ದೊಡ್ಡ ಜನರ ಮೈ ಮೇಲೆ ಬೀಳ್ಬೇಕು. ನೀವೀಗ ಅದರಲ್ಲಿ ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಹೌದು. ನೀವು ದೇವೇಂದ್ರನಿಗೆ ಹೋಗಿದ್ದಾಗಿ ಬೇಡ. ನಿಮ್ಮ ಮನೆಯಲ್ಲಿ ಹೆಬ್ಬಾಗಿಲು ಎಲ್ಲುಂಟು ಸ್ವಾಮಿ? ಹೌದಾ? ನಿಮ್ಮ ಮನೆಯಲ್ಲಿ ಹೆಬ್ಬಾಗಿಲು ಎಲ್ಲುಂಟು? ಮನೆ ಮುಂದೆ ಇರೋದು. ದೇವಲೋಕದಲ್ಲಿ ಎಲ್ಲುಂಟು? ಎಲ್ಲುಂಟು? ಹಿಂದೆ ಬದಿಗೂ. ಯಾಕೆ ಕೇಳಿ, ದಾನವರು ಗಾಳಿ ಇಟ್ಟಾಗ ಈ ದೇವತೆಗಳನ್ನೆಲ್ಲ ಕೂಡಿಕೊಂಡು ದೇವೇಂದ್ರ ಓಡಿ ಹೋಗುವಾಗ ಹಿಂದೆ ಬದಿ ಬಾಗಿಲಲ್ಲಿ ಅದು ಆಚೀಚಿಗಿನ ಗೋಡಿ ಎಲ್ಲ ಹರಿದು ಬಿದ್ದು ಹೆಬ್ಬಾಗಿಲಾಗಿದೆ. ಬೇಡ ಬಾ ಜನ ಬೇಡ. ಬ್ರಹ್ಮ ಬ್ರಹ್ಮ ಇಲ್ಲೆಲ್ಲರೂ ಬ್ರಹ್ಮ ಬಿಡಾರುಂಟ? ಇಲ್ಲಿ ಹತ್ರ ಇಲ್ಲಿದ್ದ ಕಾಣುದಿಲ್ಲ. ಇಲ್ಲ ಬಿಡಿ. ಬ್ರಹ್ಮನ ಮೈ ಮೇಲೆ, ಬ್ರಹ್ಮನ ಮೈ ಮೇಲೆ ಯಾಕೆ ಬೀಳ್ಬೇಕು ಸ್ವಾಮಿ? ಸುಮ್ಮನೆ ಗುದ್ದಾಟಕ್ಕೆ. ಇಲ್ಲದ ಹೋದ್ರೆ ಬ್ರಹ್ಮನ ಜೀವಿತಾವಧಿಯಲ್ಲಿ ಅಂದಿನಿಂದ ಇಂದಿನವರೆಗೆ ಎಲ್ಲಾದ್ರೂ ಬ್ರಹ್ಮ ಯುದ್ಧ ಮಾಡಿದ್ದು ನೀವು ನೋಡಿದ್ದೀರಾ? ನೋಡ್ಲಿಲ್ಲ. ಮತ್ತೆ ಮೊನ್ನೆ ದೊಡ್ಡ ತಪ್ಪಿನ ಕೆಲಸ ಮಾಡಿದ್ದಂತ ವಿಷಯಗಳು ಬಂದ್ಬಿಡ್ತು ನನಗೆ. ವರ್ತಮಾನ ಬಂದಿದ್ದ? ವರ್ತಮಾನ ಬಂದಿದ್ದೇನೆ. ಬಂತು ಬಂತು ಬಂತು. ಅವನ ಮಗಳನ್ನೇ ಮದುವೆ ಆಗಂತ. ಮಗಳನ್ನ ಮದುವೆ ಆದ? ಹೌದು. ಹಾಗಾಗಿ ಅಂತ ಈ ನೀತಿ ಬಾಹಿರರಲ್ಲೆಲ್ಲ ನಮ್ದು ಯುದ್ಧ ಬೇಡ. ಸಗಣಿ ಹೊತ್ತವರೊಡನೆ ಸರಸವಾಡುವುದಕ್ಕಿಂತ ಗಂಧ ಹೊತ್ತವರಲ್ಲಿ ಗುದ್ದಾಡುವುದು ಲೇಸು. ಹಾಗಿದ್ರೆ ಅವನು ಬೇಡ. ಇನ್ನು ಮತ್ತೆ ಯಾರಿದ್ದಾರೆ? ಮನ್ಮಥ. ಮನ್ಮಥ ಮನ್ಮಥ ಅವನ ಹೆಸರು ಒಂದು ಹೇಳ್ಬೇಡಿ. ಅವನು ನಮಗೆ ಜನವೇ ಅಲ್ಲ ಪಾಪ. ಒಂದೊಂದ್ಸಲ ಈಗ ಒಳಗೆ ಹೋಗುವಾಗ ನಂಗೆ ನಮಸ್ಕಾರ ಮಾಡೋದು ನೋಡ್ಬೇಕು. ನಾನು ಒಂದ್ಸಲ ಹೋಗ್ಬರಲ್ಲ, ಒಂದ್ಸಲ ಹೋಗ್ಬರ್ಲ. ಹಾಗೆ ಪಾಪ ಅಂತವ್ರ ಮೈ ಮೇಲೆಲ್ಲ ಬೀಳಬಾರ್ದು. ಇನ್ನು ವಿಷ್ಣುವಿನ ಮೈ ಮೇಲೆ ಬೀಳ. ನೀವು ಇಲ್ಲಿ ತಾಗಿದ್ರೆ ಸರಿ ಆಗ್ತದ? ಆದ್ರೆ ಅದು ನನಗೆ ಸಮಯ ಇಲ್ಲ. ಯಾಕೆ ಕೇಳಿ? ಯಾಕೆ? ಅವ ರೋಗ ನಿದ್ರೆಯಲ್ಲಿರುವ ಯೋಗ ನಿದ್ರೆ. ಅವ ಎಷ್ಟೊತ್ತಿಗೆ ಹೇಳ್ತಾ ನೋಡಿಕೊಂಡು ಆಮೇಲೆ ಯುದ್ಧ ಮಾಡುವುದಲ್ಲ, ಸಮಯ ಬೇಕು ಅದಕ್ಕೆ. ಒಟ್ಟಾರೆ
ಹಾಗಾಗಿ ಅವ ಬೇಡ. ಅವ್ರು ಬೇಡ, ಇವ್ರು ಬೇಡ, ಯಾರು ಬೇಡ. ಮತ್ಯಾರು ಯಾರಿದ್ದಾರೆ? ಇನ್ನೊಬ್ಬ ಇದ್ದಾನೆ. ಯಾರು ಹೇಳಿ? ಕೈಸಾಲವಾಸಿ ಪರಮೇಶ್ವರ. ಕೈಲಾಸವಾಸಿ ಪರಮೇಶ್ವರ. ಅವನ ವಿಷಯವನ್ನು ಕೇಳಿದ್ದೇನೆ. ಕೈಲಾಸ ವಾಸನೆಯಾಗಿದ್ದಾನಂತ. ಕೈಲಾಸ ವಾಸನಾಗಿದ್ದಾನೆ. ಅಲ್ಲ, ಮೊದಲಾಗಿದ್ದ, ಈಗ ಕೈಲಾಸ ವಾಸನೆಯಾಗಿದ್ದಾನೆ. ಯಾಕಾಗಾಯ್ತು? ಕಾರಣ ಮತ್ತೇನಲ್ಲ, ಅದೆಂತದ ಬಂದು ಯಾರ್ದ ತಲೆಗೆಲ್ಲ ಕೈ, ಬ್ರಹ್ಮನ್ ತಲೆ ಕೈ ಹಾಕಿ ಪ್ರಕರಣ. ಪ್ರಕರಣ ಸುಮಾರು ಯಾರ್ದ ಅವ್ನು ಕೆಲವು ಪ್ರಸಂಗ ಮೈ ಮೇಲೆ ಹಾಕತ್ತ ಪರಮಯ್ಯ. ಆ ಶಂಕರ್ ನಾನೇ ಬರ್ಬೇಕು. ಎಷ್ಟು ಹೇಳಿದ್ರು ಕೇಳುದಿಲ್ಲ. ಇವತ್ತು ಮೈ ಮೇಲೆ ಹಾಕೊಂಡವ, ಇವತ್ತು ಸಮ ಮೈ ಮೇಲೆ ಆಗಿದ್ದ, ಮತ್ತೊಬ್ಬ ಮೈ ಮೇಲೆ ಹಾಕೊಂಡಿರ್ತಾನೆ. ಹಾಗಾಗಿ ನಾವೆಲ್ಲ ನೋಡಿ ನಮ್ದೆಲ್ಲ ಹಾಗಲ್ಲ, ಎಷ್ಟು ಅಷ್ಟೇ, ಸುಮ್ಮನೆ ಯಾಕೆ ಬೇಕು ಹಾಗೆ. ಇನ್ನು ತಾಗಿಲ್ಲ, ಅವನಿಗೊಬ್ಬನಿಗೆ ತಾಗಬೇಕು ಅನ್ನೋ ಮನಸ್ಸು ಉಂಟು. ನೋಡುವ, ನಿರೀಕ್ಷೆ ಮಾಡಿ. ಒಬ್ಬ ಬಂದ, ಕೈಯಲ್ಲೊಂದು ಮುರುಕ ಶೂಲ, ಕೆಲವೊಂದು ಹಾವು, ಆಮೇಲೆ ಕೈಯಲ್ಲೊಂದು ಪಾತ್ರೆ. ಇವೊಬ್ಬ ಭಿಕ್ಷುಕ ಅನ್ನೋದ್ರಲ್ಲ ಅನುಮಾನ ಇಲ್ಲ. ಬಂದ ಭಿಕ್ಷುಕರು ನೋಡಿ ಹೊತ್ತು ಇಲ್ಲ. ಈ ಪ್ರತಿಯೊಬ್ಬ ಭಿಕ್ಷುಕರ ಕೈಯಲ್ಲೂ ಒಂದು ಕೋಲ್ ಇರುವುದು ಯಾಕೆ? ಯಾಕೆ ಹೇಳಿ? ಯಾವ್ದಾದ್ರು ಮನೆಗೆ ಹೋದಾಗ ನಾಯಿ ಅಟ್ಟಿಸ್ಕೊಂಡು ಬಂದ್ರೆ ಅದನ್ನ ತಕ್ಕೊಳ್ಳಿಕ್ಕೆ ಅಂತ ಕೋಲ್ ಇಟ್ಕೊಂಡಿದ್ದಾರೆ. ಇವ್ದು ಅದೇ ಕೋಲ್ ಇತ್ತು ಕಾಣ್ತದೆ, ಅದಿಲ್ಲ ಬಂತಲ್ಲ. ಈಗ ಏನ್ ಮಾಡುವ? ಯಾವ್ದ ಹೊಡಿಬೇಕು ಅಂತ ನಾವು ಕೋಲ್ ಇಟ್ಕೊಳ್ತೇವೆ, ಕೋಲೆ ಅದಾಗಿದೆ ಸಮಸ್ಯೆ. ಅದಕ್ಕೆ ಮತ್ತಲ್ಲ, ಕೊಲೆಯದಾಗಿದೆ. ಹಾಗಿರುವಾಗ ಈಗ ಯಾರು ಬೇಡುವ ಅನ್ನೋದು ಸ್ಪಷ್ಟ, ಮತ್ತೆ ಅನುಮಾನ ಇಲ್ಲ. ತಮ್ಮ ಅಭಿ ಅಣ್ಣ, ನೀನು ಮುಂದೆಲ್ಲಾದ್ರೂ ಹೋಗು, ನನಗೆ ಇವತ್ತು ಏನನ್ನೂ ಕೊಡುವಂತ ಮನಸ್ಥಿತಿ ಇಲ್ಲ. ಅಲ್ಲ, ನೀವು ಹೋಗುದು ಬೇಡ, ಒಳಗೆ ಎಂತ ಒಳಗೆ ಅಂದ್ರೆ ನಿನ್ನ ಮಾವನ ಮನೆ ಅಲ್ಲ ಒಳಗೆ ಹೋಗ್ಲಿಕ್ಕೆ? ಮಾವನ ಮನೆ ಅಲ್ಲ ಒಳಗೆ ಬಿಡ್ಲಿಕ್ಕೆ. ಅಲ್ಲ, ಒಳಗೆ ತೊಂದ್ರೆ ಹಾಗೆಲ್ಲ ಒಳಗೆ ಹೋಗ್ಬಾರ್ದು. ಈಗ ಪಾಪ ಅವ್ನು ಮಲ್ಕೊಂಡಿದ್ದಾನೆ, ಬಾಳ ಹೊತ್ತು ಕಾದ ಇಷ್ಟೊತ್ತಿನವರೆಗೆ, ಬಟ್ ಇನ್ನು ಮುಗಿಲಕ್ಕೆ ಕಾಣಿಲ್ಲ, ಮಲ್ಕೊಂಡಿದ್ದಾನೆ. ಸುಮ್ಮನೆ ನಿದ್ರಾಭಂಗ ಮಹಾಪಾಪ. ನಾನು ಒಳಗೆ ಹೋಗಿ ಅಲ್ಲಿ ಕಾಯ್ತೇನೆ. ಅಲ್ಲಿ ಕಾಯಿಲ್ಲ. ಅಲ್ಲ, ನಿಮಗೆ ಅಂತಂದ್ರೆ ಹಾಗೆಲ್ಲ ಬಿಡ್ಲಿಕ್ಕೆ ಆಗುದಿಲ್ವಾ? ಬಿಡ್ಲಿಕ್ಕೆ ಅಂತ ಜನ ಯಾರು? ಈ ಬೇಡುವನ್ನೆಲ್ಲ ಒಳಗೆ ಬಿಡ್ಲಿಕ್ಕೆ ಅಂತ ನಾವು ಜನ. ಮತ್ತೆ ಯಾರು ಬಿಡ್ಲಿಕ್ಕೆ ಜನ? ನೀನು ಯಾವ ಜನ? ಯೋಚಿತ ನೋಡಿ, ನನಗೆ ಈಗೊಂದು ವಿಶ್ವಾಸ ಇತ್ತು, ಯಾವುದು ಅಲ್ಲಿ ಹೋಗೋದಕ್ಕಿಂತಲೂ ಇಲ್ಲಿ ಹೋದ್ರೆ ಒಳ್ಳೇದಂತ. ಖಂಡಿತ ನೀವು ಯೋಚನೆ ಮಾಡು, ಒಂದು 4 ದಿವಸ ಖರ್ಚು ಬೇಕಾಗ್ತದೆ. ಒಳಗೆ ಬಿಟ್ಟಿದ್ದಕ್ಕೆ ಬಿಟ್ಟಿದ್ದು ತಗೋ. ಯಾರು? ನನಗ ಅದು ಒಳಗೆ ಬಿಡ್ಬೋದು. ಸರಿ ಸರಿ, ನೀನು ಹೇಳಿದ್ದಕ್ಕೆ ಬರ್ತೇನೆ. ಈಗ ಬಂದದ್ದಲ್ಲ, ನೀನು ತಿರುಗಾಡ್ತದೆ ಎಷ್ಟು ಬಂತು ಅಷ್ಟು ಕೊಡುದಿಲ್ವ? ವಿಷಯ ಗೊತ್ತುಂಟ? ಏನು? ಒಳಗೆ ಹೋಗಿ ಆಗಬೇಕಾದ ಕಾರ್ಯ ಆದ್ರೆ ಖಂಡಿತ ಎಲ್ಲ ನಿನಗೆ. ನೀ ಎಂತದ ಕೊಡುದು? ಆ ವಿಷ್ಣುನೇ ಕೊಡ್ತಾನೆ, ನಂಗೆ ಬೇಡ ಹೇಳುವುದು. ನೀ ಕೊಡುದಂತಲ್ಲ, ನೀ ಕೆಲಸಕ್ಕೆ ತಗೊಳುದಿಲ್ಲ. ಅಲ್ಲ, ಜನ ಯಾರು ಗೊತ್ತಾಗಲಿಲ್ಲ. ನಾನು ಜಯ ವಿಜಯರು ಅವರ ಹತ್ತ ಪೂರ್ವ, ಜಯ ವಿಜಯ ಪೂರ್ವ, ಜಯ ವಿಜಯ ಭದ್ರ ಸುಭದ್ರ ಚಂಡ ಪ್ರಚಂಡ ಇವರೆಲ್ಲ ಅತ್ಲಾಗಿದ್ರು. ಇದು ಯಾವ ಬಾಗ್ಲು? ಇದು ವಾಸ್ತು ಬಾಗ್ಲ. ವಾಸ್ತು ಬಾಗ್ಲ ಯಾವ್ದಿತ್ತು ಮಾರ? ಯಾವ್ದು ವಾಸ್ತು ಬಾಗ್ಲ? ಪೂರ್ವ. ಅವೆಲ್ಲ ಪೂರ್ವ. ದೇವ್ರ ಮುಖ ಯಾವ ಕಡೆ ಇರ್ತದೆ ಗೊತ್ತುಂಟು ನಿಮಗೆ? ಅಲ್ಲ, ಒಬ್ಬೊಬ್ಬರು ಒಂದೊಂದು ಕಡೆ ಮಾಡ್ತಾರೆ. ನೀನು ನಮ್ದು ದೇವ್ರದ್ದು ಆಗಲ್ಲ, ಅದು ನೀರಲ್ಲಿ ಇರ್ತದ, ತಿರುಗ್ತಾ ಇರ್ತದೆ. ಒಂದ್ಸಲ ಪೂರ್ವಕ್ಕಾದ್ರೆ ನಾಳೆ ನಿನ್ನ ಬಾಗ್ಲು ಬದಲಾಗ್ತಾ ಇರ್ತದೆ. ನೀನು ತಿರುಗ್ತಾ ಇರ್ತೀಯ. ಅಲ್ಲ, ನಾವು ಈ ದೋಣಿ ಮೇಲೆ
ಹೋಗುವ ತೋಡಿ ಹೋದ್ರೆ ನಾವು ಹೋದಾಗ ತಿರುಗುದೇ. ಇದು ಹಾಗೆ. ಇವತ್ತು ಯಾವ್ದಕ್ಕೆ ತಿರುಗಿದೆ? ಯಾರು ಇವತ್ತು ನೋಡು ಈ ಬದಿಗೆ ಪೂರ್ವಕ್ಕೆ ನೀ ಉತ್ತರದಿಂದ ಬಂದೇನ ಯಾರು? ನಾನು ದಿಕ್ಕಲ್ಲ ಯೋಚನೆ ಮಾಡಲೇ ಇಲ್ಲ. ಪಾಪ ದಿಕ್ಕೆ ಯಾಕಂದ್ರೆ ದಿಕ್ಕು ದೇಶ ಇಲ್ಲದೆ ಬಂದವ ನಾನು. ಹೌದು ಹಾಗಿದ್ರ ಯಾವ್ದಾದ್ರು ದಿಕ್ಕೆ ಹುಡ್ಕೊಂಡು ಹೋಗೋದು ನನ್ನ ತಲೆ ತಿನ್ಬೇಡ ಹೋಗು. ಅಲ್ಲ ತಲೆ ತಿನ್ನುವಂತ ಅಂತ ಜನ ಯಾರ ಮಾಡ ಯಾರು? ನೀನು ಅದು ತಡೆಯುವ ಜನ ನೀ ಯಾರು ಬೇಕಲ್ಲ? ಹೇಳ್ತಲ್ಲ ವಿಕ್ಷ ಮಾರಾಯ ನೋಡು ಆ ಕಡೆ ಬಾಗಿಲಲ್ಲಿ ಅಂತ ಶಬ್ದ ಮಾಡ್ತಾರೆ. ಹುಷ ಬುದ್ವಾ ನಾನು ಹಿಂದೋಡ್ ಮಾಡ್ಕೊಂಡೆ ಹಾಗೆ ವಿಶ್ವಕ್ಷೇನ ನನ್ನ ಹೆಸರು. ಇಲ್ಲಿ ಅಂತ ಕೆಲಸ ನಿನಗೆ? ದ್ವಾರಪಾಲಕರು ನಾವು. ಓ ಬಾಗಲಕಾಯವನ. ಹಾಗಲಕಾಯಿ ದ್ವಾರಪಾಲಕ ಹಾಗೆ ಅದು ನೀವೇ ಗೊತ್ತಾಗಿಲ್ಲ ಬೇರೆ ಇದು ಯಾವ ಮೇಲೆ ತಗೊಂಡು ಯಾವ ಮೇಲೆ ತೆಗೆದು ಇದು ನಾನು ಬೇಡುವವಲ್ಲ. ಅಲ್ಲಿ ನಾನು ಯಾವ ಮೇಲೆ ತಗೊಂಡೆ ನಾನು ಯಾರು ಹೇಳ್ತೇನೆ ಕೇಳು. ಇದು ತಗೊಂಡಿದ್ದಲ್ಲ ಹೇಳೋದನ್ನು ಕೊಟ್ಟಿದ್ದು. ನಾನು ಪರಶಿವ, ಈಶ್ವರ, ಪರಮೇಶ್ವರ, ಎಂತ ಈಶ, ಜಗದೀಶ. ಒಂದು ವೇಷ ಮಾಡ್ಕೊಂಡು ಬಂದು ಪರಮೇಶ್ವರ ಅದು ವೇಷ ಮಾಡೋದು ಹಿಡಿದ್ರಂತೆ. ಹಾ ಹೌದಂತ ಹಾಗೆ ಇರ್ಬೇಕಿದೆ ಹೌದು. ಮತ್ತೆ ನನಗೆ ಇದು ವೇಷ ಅಲ್ಲ, ನಿಜ. ನಿಜ ಇದು. ನೋಡ ಹಾವು ನೋಡ. ಶ್ರೀಮನ್ನಾರಾಯಣ ಮಲಗುವಂತ ಆದಿಶೇಷನಂದೇ ನೋಡಿ ಹೆದರಿದವ್ರು ನಾನು ಈ ನಿನ್ನ ಮೋಟ್ ಬಂದ ಹಾವಿಗೆ ಇದು ನೋಡ. ಅದು ಚೂಲ ಅದು ಮೂರ್ಖು. ಈಗ ನೀನೇ ಪರಮೇಶ್ವರ ಅಂತ ತಿಳಿಲಿಲ್ಲ ಅಂತ ತಿಳ್ಕೊಳ್ಬೇಡ. ಅಂದ್ರೆ ನೀ ಬಂದಾಗಲೇ ನನಗೆ ಗೊತ್ತಾಗಿದೆ ನೀನೇ ಪರಮೇಶ್ವರ ಅಂತ. ಗೊತ್ತಾದ್ರೂ ಯಾಕೆ ಒಳಗೆ ಬರುವುದಿಲ್ಲ ನೀನು? ನಿನಗೆ ತಾಗಬೇಕು ಅಂತ ಮನಸ್ಸಿತ್ತು. ಯಾರಿಗೆ? ನಿನಗೆ. ನನಗೆ ಸಮಯ ಇಲ್ಲ ಮಾರಾಯ. ನಿನಗೆ ಸಮಯ ಇಲ್ಲ ಅಂತಲ್ಲ, ನಮಗೆ ಇದ್ದ ಸಮಯದಲ್ಲೇ ನಾವು ತಾಗಿಸಿ ತೋರಿಸ್ಬೋದು. ಹಾಗಾಗಿ ನೀನು ಹೋಗ್ತೀಯಾ ಈ ಪರದೇಶ ಮೇಲೆ ಯಾಕೆ ಮಾರಾಯ? ನೋಡು ಗುಬ್ಬಿ ಬಲ್ಲ ಬೇಡ ಬ್ರಹ್ಮಾಸ್ತ್ರ ಬೇಡ ನಿನಗೆ. ಹೋಗ್ತೀಯ ನೀ ಗುಬ್ಬಿ ಆಗ ನೀನು ಹೌದು ಗುಬ್ಬಿ ಶಂಕರ ನೀನು. ಹಾಗಾಗಿ ನಿನಗೆ ಬೇಡ ನೋಡು. ನನಗೆ ಬೇಡ ಹೇಳುತ್ತಂದ್ರೆ ನಿನಗೆ ಬೇಡ. ನಾವು ಒಳಗೋದು ನಿನಗೆ ಅಷ್ಟೇ ಏನು? ನಷ್ಟ ನಮ್ಮದು ಪ್ರಶ್ನೆ ಇಲ್ಲ ಇಲ್ಲಿ. ಅಲ್ಲ ಮತ್ತೆ ಆಮೇಲೆ ತಾಗುವ ತಾಗುದು ಬಿಡುವುದಿಲ್ಲ ಏನು ಬಿಡುವುದಿಲ್ವಾ? ಬಿಡುವುದಿಲ್ಲ ಏನು ನಾನು ಹೋಗದೆ ಇರ್ಲಿಕ್ಕಿಲ್ಲ. ಹೇಗೆ ಹೋಗ್ತೇನೆ ನೋಡ್ತಲ್ಲ ಹೋಗುದು ಹೋಗುದೆ.